ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು GM ಪವಿತ್ರ ಯೂಟ್ಯೂಬ್ ಚಾನೆಲ್. ಗೈಸ್, ಬೆಂಗಳೂರಲ್ಲಿ 1,21,00,000 ಜನ ಇದ್ರು. ಇದರಲ್ಲಿ ಒಂದಿಷ್ಟು ಜನ ಇಲ್ಲೇ ಇದ್ದವರು, ಇನ್ನೊಂದಿಷ್ಟು ಜನ ಬೇರೆ ಊರಿಂದ ಜೀವನ ನಡೆಸೋಕೆ ಅಂತ ಬೆಂಗಳೂರಿಗೆ ಬಂದವರು. ಇಲ್ಲೇ ಇದ್ದವ್ರಿಗಿಂತ ಹೊರಗಡೆಯಿಂದ ಬಂದವರ ಸಂಖ್ಯೆನೇ ನಮ್ಮಲ್ಲಿ ಜಾಸ್ತಿ ಇದೆ. ಹೊರಗಡೆಯಿಂದ ಬಂದವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆಯೇ ಹೊರತು ಕಡಿಮೆ ಅಂತೂ ಆಗ್ತಾ ಇಲ್ಲ. ಭಾಷೆ ಬರೋದಿಲ್ಲ, ಇಲ್ಲಿ ಬಂದು ಏನ್ ಕೆಲಸ ಮಾಡ್ಬೇಕು ಅನ್ನೋ ಬಗ್ಗೆ ಕೂಡ ಒಂದಿಷ್ಟು ಜನರಿಗೆ ಐಡಿಯಾ ಇರೋದಿಲ್ಲ. ಆದ್ರೂ ಕೂಡ ಬೆಂಗಳೂರಿಗೆ ಹೋದ್ರೆ ಜೀವನ ಮಾಡಬಹುದು ಅನ್ನೋ ನಂಬಿಕೆ ಇಟ್ಕೊಂಡು ಇಲ್ಲಿಗೆ ಬಂದಿರ್ತಾರೆ. ಹಾಗಾದ್ರೆ ಬೆಂಗಳೂರಿಗೆ ಬಂದು ಜೀವನ ಮಾಡೋದು ಹೇಗೆ? ಇಲ್ಲಿ ಮಿನಿಮಮ್ ಖರ್ಚು ಎಷ್ಟಿರುತ್ತೆ? ನಾನು ಇಲ್ಲಿ ಎಷ್ಟು ಖರ್ಚು ಮಾಡ್ತಾ ಇದ್ದೀನಿ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಈ ವಿಡಿಯೋ ನೋಡಿದ್ರೆ ಬೆಂಗಳೂರಿಗೆ ಬಂದು ಯಾವ ರೀತಿ ಇರಬೇಕು ಅನ್ನೋ ಬಗ್ಗೆ ಒಂದು ಐಡಿಯಾ ಬರುತ್ತೆ. ಸೊ ಮೊದಲನೇದು ರೂಮು. ನೀವು ಒಬ್ಬರೇ ಇರ್ತೀರಿ, PG ಊಟ ನಿಮ್ಗೆಲ್ಲ ಸೆಟ್ ಆಗತ್ತೆ ಅಂತಂದ್ರೆ ನೀವು PGನ ರೆಫರ್ ಮಾಡಬಹುದು. ತಿಂಗಳಿಗೆ PGಗೆ 6,000 to 7,000 ರೂಪಾಯಿ ಬೇಕಾಗ್ತದೆ. ಅಡ್ವಾನ್ಸ್ ಕೊಡ್ಬೇಕಾಗತ್ತೆ PGಗೆ. ನಾರ್ಮಲ್ ಆಗಿ PGಗೆ ಒಂದು 2 ತಿಂಗಳ ಅಡ್ವಾನ್ಸ್ ಅನ್ನ ನೀವು ಮೊದಲೇ ಕೊಟ್ಟಿರ್ಬೇಕಾಗತ್ತೆ. ಇನ್ನು ಕೆಲವೊಂದಿಷ್ಟು PGಗೆ 1 ತಿಂಗಳದ್ದು ಕೊಟ್ಟರು ಸಾಕಾಗತ್ತೆ. ಅದು PG ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಒಳ್ಳೆ ಸ್ಯಾಲ್ರಿ ಇದೆ ಅಂತಂದ್ರೆ ನೀವು ಹೈಫೈ PG ಕೂಡ ನೀವು ಮಾಡ್ಕೊಳ್ಬಹುದು. ನಾನಿಲ್ಲಿ ಹೇಳೋಕೆ ಹೊರಟಿರೋದು ಆನ್ ಅನ್ ಎವರೇಜ್ ಆ ರೇಂಜ್ ಅಲ್ಲಿ ಇರುವಂತ PGಗಳ ಬಗ್ಗೆ. ಸಪೋಸ್ ನೀವೇನಾದ್ರೂ ರೂಮ್ ಮಾಡ್ತೀರಾ ಅಂತಂದ್ರೆ 1 BHK ಮಾಡಬಹುದು. 10,000 to 12,000 ರೇಂಜಿಗೆಲ್ಲ ಸಿಗತ್ತೆ. ಇಲ್ಲ ಅಂತಂದ್ರೆ ನೀವು 1 RK ಕೂಡ ರೆಫರ್ ಮಾಡ್ಕೊಳ್ಬಹುದು. 5,000ಕ್ಕೆಲ್ಲ ಸಿಗತ್ತೆ. ಸೊ ನಮ್ಮ ಮನೆಗೆ ಸದ್ಯಕ್ಕೆ ನಾವು ಕೊಡ್ತಾ ಇರೋದು 8,000 ರೂಪಾಯಿ 1 BHK ರೆಂಟು. ಸೊ ಏರಿಯಾ ವೈಸ್ ನೋಡಿದ್ರೆ ಒಂದ್ ಏರಿಯಾದಿಂದ ಇನ್ನೊಂದು ಏರಿಯಾಗೆ ಅಮೌಂಟ್ ಚೇಂಜ್ ಆಗ್ತಾ ಹೋಗುತ್ತೆ. ರೂಮ್ ಮಾಡಿದ್ರು ಕೂಡ ನೀವು ಇಲ್ಲಿ ಅಡ್ವಾನ್ಸ್ ಕೊಡ್ಲೇಬೇಕು. ಸುಮಾರು 4 to 6 ತಿಂಗಳ ಹಣನ ಅವ್ರು ಅಡ್ವಾನ್ಸ್ ಅಂತ ತಗೊಳ್ತಾರೆ. ನಾವಿಲ್ಲಿ ಕೊಟ್ಟಿರೋದು 50,000 ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ವಿ. ಸೊ ರೂಮ್ ರೆಂಟ್ 8,000 ಅಂತಾನೆ ಇಟ್ಕೊಂಡ್ರು ಕೂಡ ಗ್ರೋಸರಿ ಖರ್ಚು ಮತ್ ಬೇರೆ ಬರುತ್ತೆ. ಗ್ರೋಸರಿ, ಫ್ರೂಟ್ಸ್, ವೆಜಿಟೇಬಲ್ಸ್ ಇದೆಲ್ಲದು ಒಟ್ಟಿಗೆ ಬರುತ್ತೆ. ಸೊ ಗ್ರೋಸರಿ ಖರ್ಚು ಮ್ಯಾಕ್ಸಿಮಮ್ ಅಂತಂದ್ರೆ ಒಂದು 10,000 to 12,000 ಬರ್ತದೆ. ಆಕ್ಚುಲಿ ಸ್ವಲ್ಪ ಕಡಿಮೆಲೂ ಮಾಡಬಹುದು. ನಮ್ ಸ್ವಲ್ಪ ಹೆಲ್ದಿ ಡಯಟ್ ಇದೆ. ಸೊ ಫ್ರೂಟ್ಸ್, ವೆಜಿಟೇಬಲ್ಸ್, ಸೊಪ್ಪು ಇದೆಲ್ಲ ಸ್ವಲ್ಪ ಡೈಲಿ ಕನ್ಸ್ಯೂಮಿಂಗ್ ಜಾಸ್ತಿ ಇರುತ್ತೆ. ಸೊ ನಾರ್ಮಲ್ ಆಗಿ ಒಬ್ಬರಿಗೆ ಒಂದು 4,000ದಲ್ಲಿ ಮುಗಿಸಬಹುದು. ಸೊ ಗ್ರೋಸರಿ ಖರ್ಚು 4,000. ಇನ್ನು ವೀಕೆಂಡ್ ಅಲ್ಲಿ ಹೊರಗೆ ಹೋಗ್ತೀರಾ ಅಂತಂದ್ರೆ ಅದೊಂದು ಖರ್ಚು ಬರುತ್ತೆ. ಸಂಡೇ 3 ಹೊತ್ತು ನೀವು ಹೊರಗಡೆ ತಿಂತೀರಾ ಅಂತಂದ್ರೆ ಮಿನಿಮಮ್ 500 ರೂಪಾಯಿ ಅಂತೂ ಬೇಕೇ ಬೇಕು. 500 ರೂಪಾಯಿ ಇಂಟು 4 ವೀಕೆಂಡ್ ಅಂತಂದ್ರೆ ಸೊ 1 ತಿಂಗಳಿಗೆ 2,000 ರೂಪಾಯಿ ಒಬ್ರಿಗೆ ಔಟ್ಸೈಡ್ ಫುಡ್ಗೆ ಅಂತಾನೆ ಹೋಗ್ಬಿಡತ್ತೆ. ನಾವೀಗ ಹೋಗ್ತಾ ಇರೋದು 1 ತಿಂಗಳಲ್ಲಿ 2 ಸಲ ಮಾತ್ರ ಔಟ್ಸೈಡ್ ಫುಡ್ ತಿನ್ನೋದು. ಯಾಕಂದ್ರೆ ಸ್ವಲ್ಪ ನಾವು ಹೆಲ್ತ್ ಕಾನ್ಶಿಯಸ್. ಸೊ ನಮ್ದು ಇಬ್ರಿಗೂ ಸೇರಿ 1,000 ರೂಪಾಯಿ ಹೋಗುತ್ತೆ ಅಷ್ಟೇ. ಡೇಟ್ ಹೋಗ್ತೀರಾ, ಮೂವಿ ಹೋಗ್ತೀರಾ ಅಂತಂದ್ರೆ ಅದಕ್ಕೊಂದಿಷ್ಟು ಖರ್ಚಾಗತ್ತೆ. ತಿಂಗಳಿಗೆ 2 ಸಲ ಫ್ರೆಂಡ್ಸ್ ಜೊತೆ ಮೀಟ್ ಅಪ್ ಪ್ಲಾನ್ ಮಾಡ್ಕೊಂಡ್ರು ಕೂಡ ಮಿನಿಮಮ್ 1 ಸಲ ನೀವು ಹೋದ್ರೆ 2,000 ರೂಪಾಯಿ ಅಂತೂ ಬೇಕೇ ಬೇಕು. ಸೊ ತಿಂಗಳಲ್ಲಿ 2 ಸಲ ಹೋಗ್ತೀರಾ ಅಂತಂದ್ರೆ 2,000 ಇಂಟು 2 ಸೊ 4,000 ಇದಕ್ಕೆ ಹೋಯ್ತು. ಆದ್ರೆ ನಾವಿಲ್ಲಿ 1 ತಿಂಗಳಿಗೆ 2 ಸಲ ಮೂವಿಗೆ ಹೋಗ್ತೀವಿ. ಸೊ ಒಬ್ರಿಗೆ 1 ತಿಂಗಳಿಗೆ ನಾವ್ 2 ಸಲ ಮೂವಿಗೆ ಹೋಗ್ತೀವಿ. ಸೊ ಒಬ್ರಿಗೆ 1 ತಿಂಗಳಿಗೆ 1,000 ರೂಪಾಯಿ ಬೇಕು. ಅಂದ್ರೆ ಇಬ್ರಿಗೂ ಸೇರಿ 2,000 ರೂಪಾಯಿ ಆಗತ್ತೆ. ಸೊ ಮೂವಿ ಹೋದ್ಮೇಲೆ ಏನಾದ್ರು ತಿನ್ನೋದು ಅದೆಲ್ಲ ಸೇರ್ಸಿನ ನಾನಿಲ್ಲಿ ಹೇಳಿದೆ ಆಯ್ತಾ. ಇದು ಬಿಟ್ರೆ ಇದು 2,000 ರೂಪಾಯಿ ಖರ್ಚಾಯ್ತು. ಇನ್ನು ಆಫೀಸ್ ಹೋದಾಗ ಸಂಜೆ ಸ್ನಾಕ್ಸ್ ಬೇಕು ಅಂತಂದ್ರೆ ಏನಾದ್ರು ತಿನ್ಬೇಕಂತ ಅನ್ಸುತ್ತೆ, ಅಥವಾ ಆಫೀಸಿಂದ ಬರುವಾಗ ಏನಾದ್ರು ತಿನ್ಬೇಕಂತ ಅನ್ಸುತ್ತೆ. ಸೊ ದಿನಕ್ಕೆ ಮಿನಿಮಮ್ ಒಂದು 50 ರೂಪಾಯಿ ಹಿಡ್ಕೊಳ್ಳಿ. ಪಾನಿಪುರಿ ಆದ್ರೂ ಆಗಿರ್ಬೋದು, ಸಮೋಸ ಆದ್ರೂ ಆಗಿರ್ಬೋದು, ಟೀ ಆದ್ರೂ ಆಗಿರ್ಬೋದು. ಸೊ ದಿನಕ್ಕೆ ಒಂದು 50 ರೂಪಾಯಿ ಅಂತ ಹಿಡ್ಕೊಂಡ್ರು ಪ್ರತಿ ತಿಂಗಳಲ್ಲಿ 30 ದಿನನೂ ನೀವು ತಿನ್ನೋದಿಲ್ಲ ಅಂತಂದ್ರು ಕೂಡ ಒಂದು 20 ದಿನಕ್ಕೆ ಅಂತ ಹಿಡ್ಕೊಂಡ್ರು ಕೂಡ 1,000 ರೂಪಾಯಿ ಆಯ್ತು. ಅಲ್ಲಿ ನಮ್ದು ಸ್ನಾಕ್ಸ್ ಅಂತೆಲ್ಲ ಜಾಸ್ತಿ ಖರ್ಚಾಗೋದಿಲ್ಲ. ಇಬ್ರಿಗೂ ಸೇರಿಸಿ ಒಂದ್ ತಿಂಗಳಿಗೆ ಒಂದು 500 ರೂಪಾಯಿ ಆಗತ್ತೆ ಅಷ್ಟೇ. ಆಮೇಲೆ ಗ್ಯಾಸ್. ಬೆಂಗಳೂರಲ್ಲಿ ಎಲ್ಲರ ಹತ್ರನೂ ಗ್ಯಾಸಿನ ಕಾರ್ಡ್ ಇರೋದಿಲ್ಲ. ಸೊ ಎಲ್ಲರೂ ಕೂಡ ಸಾಮಾನ್ಯವಾಗಿ ತಗೊಳ್ಳೋದು ಬ್ಲಾಕ್ ಅಲ್ಲೇ. ಸೊ ನಮ್ಗೆ ಒಂದು ಗ್ಯಾಸ್ಗೆ 1,100 ರೂಪಾಯಿ ಆಗುತ್ತೆ. ಇದು 12 kg ಇರುತ್ತೆ. ಸೊ ನಮ್ಗೆ ಇದು ಒಂದು ಗ್ಯಾಸ್ ತಗೊಂಡ್ರೆ 3 ತಿಂಗಳು ಬರುತ್ತೆ. ಬೇರೆಯವ್ರಿಗೆ 2 ತಿಂಗಳು ಬರ್ಬೋದು, ಯಾಕಂದ್ರೆ ನೀರೆಲ್ಲ ಅದರಲ್ಲೇ ಬಿಸಿ ಮಾಡ್ಕೊಳ್ಬಹುದು ಅವರು. ಸೊ ಗ್ಯಾಸ್ ರೇಟು 1 ತಿಂಗಳಿಗೆ 2 ತಿಂಗಳು ಅವ್ರು ಮಾಡ್ತಾರೆ ಅಂತಂದ್ರೆ ಒಂದು ಗ್ಯಾಸ್ ಅನ್ನ 550 ರೂಪಾಯಿ ಬರುತ್ತೆ. ನಮ್ಗೆ 1 ತಿಂಗಳಿಗೆ 366 ರೂಪಾಯಿ ಆಗುತ್ತೆ. ಇದು ಗ್ಯಾಸ್ ಪ್ರೈಸ್ ಆಯ್ತು. ಆಮೇಲೆ ಆಫೀಸ್ ಹೋಗೋದು ಹೇಗೆ? ಆಫೀಸ್ ಹತ್ರನೇ ನೀವು ರೂಮ್ ಇದೆ ಅಂತಂದ್ರೆ ವಾಕೇಬಲ್ ಡಿಸ್ಟೆನ್ಸ್ ಇದೆ, ನಡ್ಕೊಂಡು ಹೋಗ್ಬೋದು. ಇಲ್ಲ ಬೈಕಲ್ಲಿ ಹೋಗ್ತೀರಾ ಅಂತಂದ್ರೆ ಮಿನಿಮಮ್ 100 to 150 ರೂಪಾಯಿ ಅಂತೂ ಬೇಕಾಗೇ ಆಗುತ್ತೆ. ನಮ್ಗೆ ತಿಂಗಳಿಗೆ 3,000 ರೂಪಾಯಿ ಪೆಟ್ರೋಲ್ ಖರ್ಚಿಗೆ ಅಂತಾನೆ ಹೋಗುತ್ತೆ. ಇದರಲ್ಲಿ ನಾವು ಬೇರೆ ಕಡೆ ಓಡಾಡೋದು ಕೂಡ ಆಡ್ ಆಗುತ್ತೆ. ಅಂದ್ರೆ ನಾವು ಬೇರೆ ಕಡೆ ವೀಕೆಂಡ್ ಎಲ್ಲಾದ್ರೂ ಔಟ್ ಹೋಗ್ತಾ ಇದೀವಿ ಅಂತಂದ್ರೆ ಈ 3,000 ರೂಪಾಯಿಗೆ ಅದು ಕೂಡ ಬಂತು. ಸೊ ಬಸ್ಸಲ್ಲಿ ಹೋಗ್ತೀರಾ ಅಂತಂದ್ರೆ ಮತ್ತೂ ಕಡಿಮೆ ಆಗ್ಬಹುದು. ಬಸ್ ಪಾಸ್ ಮಾಡಿಸಿದ್ರೆ 1,100 ರೂಪಾಯಿ ರೇಂಜಲ್ಲಿ ಆಗ್ಬಿಡತ್ತೆ. ಅದರಲ್ಲೂ ಲೇಡೀಸ್ಗಂತೂ ಸದ್ಯಕ್ಕೆ ಫ್ರೀ ಇರೋದ್ರಿಂದ ಲೇಡೀಸ್ ತೊಂದರೆ ಇಲ್ಲ. ನೆಕ್ಸ್ಟ್ ಬರೋದು ಕರೆಂಟ್ ಬಿಲ್. ಕರೆಂಟ್ ಬಿಲ್ ಅಂತಲ್ಲ, ಆಲ್ಮೋಸ್ಟ್ ಎಲ್ಲ ಕರೆಂಟ್ ಬಿಲ್ಸ್ ಬರುತ್ತೆ. ಈ ಕರೆಂಟ್ ಬಿಲ್ ಅಲ್ಲಿ ನಮ್ದು ಗೃಹಲಕ್ಷ್ಮಿ ಇದೆ. ಸೊ ನಮ್ಗೆ ತಿಂಗಳ 200 ರೂಪಾಯಿ ಅಷ್ಟೇ ಪೇ ಮಾಡಬೇಕು. ಉಳಿದಿದ್ದೆಲ್ಲ ಕಟ್ ಆಗ್ಬಿಡುತ್ತೆ ಗೃಹಲಕ್ಷ್ಮಿ ಬಿಲ್ ಅಲ್ಲಿ. ಸೊ ಗೃಹಲಕ್ಷ್ಮಿ ಇಲ್ಲ ಅಂತಂದ್ರೆ
500ರಿಂದ 600 ರೂಪಾಯಿ ಬಂದೇ ಬರುತ್ತೆ. ಸೊ ಇಲ್ಲಿಗೆ ನಾನು ಮಿನಿಮಮ್ ಆಗ್ತಾ ಇರುವಂತ ಖರ್ಚು 19,150 ರೂಪಾಯಿ ಮಿನಿಮಮ್. ಅಂದ್ರೆ 25,000 ರೂಪಾಯಿ ನಿಮಗೆ ಸ್ಯಾಲ್ರಿ ಇದೆ ಅಂತಂದ್ರೆ ನೀವು ಬೆಂಗಳೂರಲ್ಲಿ ಆರಾಮಾಗಿ ಲೈಫ್ ಲೀಡ್ ಮಾಡ್ಬೋದು, ಮಿನಿಮಮ್ ಖರ್ಚುಗಳನ್ನ ಮಾಡ್ಕೊಂಡು, ನಿಮ್ದು ಜಾಸ್ತಿ ಶೋಕಿ ಗೀಕಿ ಏನು ಮಾಡ್ದೇನೆ. ಸೊ ನಮ್ದು ಮಿನಿಮಮ್ ಖರ್ಚು 25,000 ಹತ್ತತ್ರ ಆಗುತ್ತೆ. ಇದರಲ್ಲಿ ನಮ್ದು ಜಿಮ್ ಇಲ್ಲ, EMI ಸೇರಿಸಿಲ್ಲ, ಶಾಪಿಂಗ್ ಇಲ್ಲ, ಇದೆಲ್ಲ ಯಾವ್ದು ಸೇರಿಸದೇನೆ ನಮ್ದು 25,000 ಹತ್ತತ್ರ ಇದೆ. ಇದೆಲ್ಲ ಸೇರಿಸಿದ್ರೆ ಮತ್ತು ಕೂಡ ಜಾಸ್ತಿ ಆಗುತ್ತೆ. ಆದ್ರೆ ನಮ್ದು ಮಿಸ್ಲೇನಿಯಸ್ ಚಾರ್ಜಸ್ ಅಂತ ಸಪ್ರೇಟ್ ಇಟ್ಟಿರ್ತೇವೆ ನಾವು ಅದಕ್ಕೆ. ಸೊ ಈಗಿಲ್ಲಿ ಇಂಪಾರ್ಟೆಂಟ್ ಖರ್ಚಸ್ ಏನಿದೆ ಅದನ್ನಷ್ಟೇ ನಾನು ಹೇಳಿರೋದು. ಈಗ ನೆಕ್ಸ್ಟ್ ಇರೋದು ಮಿಸ್ಲೇನಿಯಸ್ ಚಾರ್ಜಸ್ ಅಂತ. ಅಂದ್ರೆ ಶಾಪಿಂಗ್ ಬರುತ್ತೆ, ಹೇರ್ ಕಟ್ ಬರುತ್ತೆ, ಪಾರ್ಲರ್ ಬರುತ್ತೆ, ಜಿಮ್ ಜಾಯಿನ್ ಆಗ್ತೀರಾ ಅಂದ್ರೆ ಅದು ಬರುತ್ತೆ, ಅಥವಾ ಸಡನ್ ಆಗಿ ಏನಾದ್ರು ಹುಷಾರಿಲ್ಲ ಅಂತಂದ್ರೆ ಹಾಸ್ಪಿಟಲ್ಗೆ ಹೋದ್ರೆ ಖರ್ಚಾಗುತ್ತೆ, ಆಮೇಲೆ ಮೊಬೈಲ್ ರೀಚಾರ್ಜ್ ಬರುತ್ತೆ, ಇದೆಲ್ಲ ಕೂಡ ಮಿಸ್ಲೇನಿಯಸ್. ಇದೆಲ್ಲ ಸೇರಿಸಿದ್ರೆ ಒಂದು 2ರಿಂದ 3,000 ರೂಪಾಯಿ ಆಗ್ಬೋದು, ಒಬ್ಬೊಬ್ರಿಗೆ ಜಾಸ್ತಿ ಕೂಡ ಆಗ್ಬೋದು. ಸೊ ಅದು ನಿಮ್ದು ಇನ್ಕಮ್ ಮೇಲೆ, ನಿಮ್ಮ ಮೇಲೆ, ನಿಮ್ದು ಎಷ್ಟು ಎಂಜಾಯ್ಮೆಂಟ್ ಮೂಡ್ ಇರುತ್ತೆ, ನೀವು ಎಷ್ಟು ಎಂಜಾಯ್ ಮಾಡ್ತೀರಾ ಬೆಂಗಳೂರಲ್ಲಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ. ಸೊ ಗೈಸ್ ನೋಡಿದ್ರಲ್ವಾ, ಬೆಂಗಳೂರಿಗೆ ಬಂದ್ರೆ ಮಿನಿಮಮ್ ಇಂತಿಷ್ಟು ಖರ್ಚಂತೂ ಈಗ ಇರಲೇಬೇಕು ಮಿನಿಮಮ್. ಯಾಕಂದ್ರೆ ಊಟ ನಾವು ದುಡಿಯೋದೇ ಹೊಟ್ಟೆಗೋಸ್ಕರ. ಸೊ ಹೊಟ್ಟೆ ತುಂಬಾ ಊಟ ಮಾಡಿ ನೆಮ್ಮದಿಯಿಂದ ಮಲಗಬೇಕು ಅಂತಂದ್ರೆ ಇದಿಷ್ಟು ಖರ್ಚಂತೂ ಮಿನಿಮಮ್ ಇದ್ದೇ ಇರುತ್ತೆ. ಬೆಂಗಳೂರಿಗೆ ಬರೋರು ನೆಕ್ಸ್ಟ್ ಯಾರಾದ್ರೂ ಇದ್ರೆ ಸೊ ಇದಕ್ಕೆಲ್ಲ ರೆಡಿ ಆಗಿ ನಿಮ್ ಬಜೆಟ್ ಎಷ್ಟಿದೆ ಅಷ್ಟಕ್ಕೆ ಪ್ಲಾನ್ ಮಾಡ್ಕೊಂಡು ಬಂದ್ರೆ ಒಳ್ಳೇದು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದು, ಶೇರ್ ಮಾಡೋದು ಮತ್ತೆ ಕಮೆಂಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತೀನಿ. ಬೈ ಬೈ.